ಯುವರಾಜ್ ಕುಮಾರ್ ಮೂರನೇ ಸಿನಿಮಾದ ಟೈಟಲ್ ಬದಲಾಗುವ ಲಕ್ಷಣಗಳು ಕಾಣ್ತಾ ಇವೆ. ಕಾಗೆ ಬಂಗಾರ ಶೀರ್ಷಿಕೆ ಬೇಡ ಅಂತ ದೊಡ್ಡಮನೆ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಇಟ್ಟಿದ್ದ ಬೇಡಿಕೆ ಈಡೇರುವ ಲಕ್ಷಣಗಳು ಸ್ಪಷ್ಟವಾಗ್ತಿವೆ. ಯಾಕಂದ್ರೆ ಈ ಚಿತ್ರದ ಮುಹೂರ್ತದ ವೇಳೆ ಕ್ಲಾಪ್ ಬೋರ್ಡ್ ಮೇಲೆ ಕಾಗೆ ಬಂಗಾರ ಅಂತ ಬರೆಯಲಾಗಿಲ್ಲ. ಬದಲಾಗಿ ಪ್ರೊಡಕ್ಷನ್ ನಂಬರ್ 2 ಅಂತ ಬರೆಯಲಾಗಿದೆ. ಪ್ರೊಡಕ್ಷನ್ ನಂಬರ್ 2 ಅಂದ್ರೆ ಎಕ್ಕಾ ಸಿನಿಮಾವನ್ನ ನಿರ್ಮಿಸ್ತಾ ಇರುವ ನಿರ್ಮಾಪಕರ ತಂಡದ 2ನೇ ಸಿನಿಮಾ ಇದಾಗಿದೆ. ಹೌದು, ಯುವರಾಜ್ ಕುಮಾರ್ ನಟನೆಯ ಎಕ್ಕಾ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇರುವ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ PRK ಪ್ರೊಡಕ್ಷನ್ಸ್, ಕಾರ್ತಿಕ್ ಗೌಡ ಹಾಗೂ ಯೋಗಿ ಜಿ ರಾಜ್ ಒಡೆತನದ KRG ಸ್ಟುಡಿಯೋಸ್ ಹಾಗೂ ಜಯಣ್ಣ ಭೋಗಣ್ಣ ಅವರ ಜಯಣ್ಣ ಫಿಲ್ಮ್ಸ್ ಬ್ಯಾನರ್ ನಡಿಯಲ್ಲೇ ಈ ಚಿತ್ರ ಕೂಡ ನಿರ್ಮಾಣವಾಗ್ತಾ ಇದೆ. ಅಕ್ಷಯ ತೃತೀಯ ದಿನ ಬೆಂಗಳೂರಿನ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಈ ಹೊಸ ಸಿನಿಮಾಗೆ ಸರಳವಾಗಿ ಮುಹೂರ್ತ ನೆರವೇರಿದೆ. ಈ ಸಂದರ್ಭದಲ್ಲಿ ಯುವ ಫ್ಯಾಮಿಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಕಾರ್ತಿಕ್ ಗೌಡ, ಯೋಗಿ ಜಿ ರಾಜ್, ನಿರ್ದೇಶಕ ಸೂರಿ ಸೇರಿದಂತೆ ಇಡೀ ಚಿತ್ರತಂಡ ಉಪಸ್ಥಿತರಿದ್ದರು. ಅಭಿಮಾನಿ ದೇವರುಗಳು 3 ವಿಚಾರಕ್ಕೆ ಖುಷಿಯಾಗಿದ್ದಾರೆ. ಒಂದು, ಕಾಗೆ ಬಂಗಾರ ಅನ್ನೋ ಟೈಟಲ್ ಬದಲಾಗಿದ್ದಕ್ಕೆ, ಇನ್ನೊಂದು ಯುವರಾಜ್ ಕುಮಾರ್ 3ನೇ ಸಿನಿಮಾ ಲಾಂಚ್ ಆಗಿದ್ದಕ್ಕೆ, ಮತ್ತೊಂದು ದುನಿಯಾ ಸೂರಿ ನಿರ್ದೇಶನದ ಈ ಸಿನಿಮಾಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಮಗಳು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಕ್ಯಾಮೆರಾ ಚಾಲನೆ ಮಾಡಿ ಇಡೀ ತಂಡಕ್ಕೆ ಶುಭ ಹಾರೈಸಿದ್ದಾರೆ. ಬಹಳ ದಿನಗಳಿಂದ ಕೇಳಿ ಬರ್ತಾ ಇದ್ದ ಯುವರಾಜ್ ಕುಮಾರ್ ಹಾಗೂ ಸುಕ್ಕಾ ಸೂರಿ ಸಿನಿಮಾಗೆ ಕಡೆಗೂ ಅಧಿಕೃತ ಚಾಲನೆ ಸಿಕ್ಕಿದೆ. ದುನಿಯಾ ಸೂರಿ ಬ್ಯಾಡ್ ಮ್ಯಾನರ್ಸ್ ಚಿತ್ರದ ನಂತರ ದೊಡ್ಡಮನೆ ಕುಡಿ ಯುವರಾಜ್ ಕುಮಾರ್ಗೆ ನಿರ್ದೇಶನ ಮಾಡಲಿದ್ದಾರೆ ಅನ್ನೋ ಸುದ್ದಿ ನಿಜವಾಗಿದೆ. ಅಂದ್ರೆ ಕಾಗೆ ಬಂಗಾರ ಟೈಟಲ್ ಇಟ್ಟು ಬರೆದ ಈ ಕಥೆಗೆ ಬೇರೆ ಏನು ಟೈಟಲ್ ಇಡ್ತಾರೋ ಅನ್ನೋ ಕುತೂಹಲ ಮೂಡಿದೆ. ಸೂರಿ ಈಗಾಗಲೇ ದೊಡ್ಡಮನೆಯ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಅವರ ಜೊತೆಗೆ ಹಲವು ಸಿನಿಮಾಗಳನ್ನು ಮಾಡಿದ್ದಾರೆ. ಯುವರಾಜ್ ಕುಮಾರ್ ಮೊದಲ ಚಿತ್ರಕ್ಕೆ ಸಂತೋಷ್ ಆನಂದರಾಮ್ ಡೈರೆಕ್ಷನ್ ಇತ್ತು. 2ನೇ ಸಿನಿಮಾಕ್ಕೆ ರೋಹಿತ್ ಪದಕಿ ಡೈರೆಕ್ಷನ್ ಮಾಡ್ತಿದ್ದಾರೆ. 3ನೇ ಸಿನಿಮಾವನ್ನ ದುನಿಯಾ ಸೂರಿ ಡೈರೆಕ್ಷನ್ ಮಾಡ್ತಿದ್ದಾರೆ. ವಿಶೇಷ ಅಂದ್ರೆ ಈ ಚಿತ್ರಕ್ಕೆ ನಾಯಕಿಯಾಗಿ ದುನಿಯಾ ವಿಜಯ್ ಮೊದಲ ಪುತ್ರಿ ರಿತನ್ಯಾ ಅಭಿನಯಿಸ್ತಾ ಇದ್ದಾರೆ. ಸೂರಿ ಗರಡಿಯಲ್ಲಿ ಯುವರಾಜ್ ಕುಮಾರ್ ಯಾವ ರೀತಿ ಕಾಣಿಸಲಿದ್ದಾರೆ ಎಂಬ ಕುತೂಹಲ ಫ್ಯಾನ್ಸ್ಗೆ ಇದೆ. ದುನಿಯಾ ವಿಜಯ್ ಮೊದಲ ಪುತ್ರಿ ರಿತನ್ಯಾ ಈಗಾಗಲೇ ಅಪ್ಪನ ಜೊತೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು, ಇದು 2ನೇ ಸಿನಿಮಾವಾದ್ರೆ ಯುವರಾಜ್ ಕುಮಾರ್ಗೆ ಇದು 3ನೇ ಚಿತ್ರವಾಗಿದೆ. ಯುವ ಅವರಿಗೂ ಸೂರಿ ನಿರ್ದೇಶನದಲ್ಲಿ ನಟಿಸೋ ಆಸೆ ಇತ್ತು. ಯಾಕಂದ್ರೆ ಸೂರಿ ಪುನೀತ್ ರಾಜ್ಕುಮಾರ್ ಅವರಿಗೆ ಜಾಕಿ, ಅಣ್ಣ ಬಾಂಡ್, ದೊಡ್ಡಮನೆ ಹುಡುಗನಂತಹ 3 ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟವರು. ಶಿವಣ್ಣನಿಗೆ ಟಗರು, ಕಡ್ಡಿಪುಡಿ ಚಿತ್ರೀಕರಣಗಳನ್ನ ಮಾಡಿ ದಾಖಲೆ ಬರೆದಿದ್ರು. ಚಿಕ್ಕಪ್ಪನಿಗೆ ಮತ್ತು ದೊಡ್ಡಪ್ಪನಿಗೆ ಆಕ್ಷನ್ ಕಟ್ ಹೇಳಿದ್ದ ನಿರ್ದೇಶಕ ತಮಗೂ ನಿರ್ದೇಶನ ಮಾಡ್ತಾ ಇರೋದು ಯುವರಾಜನಿಗೂ ಖುಷಿ ನೀಡಿದೆ. ಅದು ಅಲ್ಲದೆ ಇತ್ತೀಚೆಗೆ ಸೂರಿ ನಿರ್ದೇಶನದ ಬ್ಯಾಡ್ ಮ್ಯಾನರ್ಸ್ ಮತ್ತು ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಹೇಳಿಕೊಳ್ಳುವಂತಹ ಯಶಸ್ಸು ಗಳಿಸುವಲ್ಲಿ ವಿಫಲವಾಗಿದ್ವು. ಅದಕ್ಕೆ ಸೂರಿ ಮಾಡಿದ ಪ್ರಯೋಗವೇ ಕಾರಣ ಅನ್ನೋದು ಕೆಲವರ ಅಭಿಪ್ರಾಯ. ಆದರೆ ಸೂರಿ ಮಾಸ್ ಸಿನಿಮಾ ಮಾಡಲೇಬೇಕು ಅಂತ ಡಿಸೈಡ್ ಆಗಿಬಿಟ್ರೆ ಅದು ದೊಡ್ಡ ಮಟ್ಟದಲ್ಲೇ ಸೌಂಡ್ ಮಾಡುತ್ತೆ ಅನ್ನೋದಕ್ಕೆ ದುನಿಯಾ, ಜಾಕಿ, ಟಗರು ಸಿನಿಮಾಗಳೇ ಸಾಕ್ಷಿ. ಯುವರಾಜ್ ಕುಮಾರ್ ಅವರಿಗೂ ಕೂಡ ಇದೇ ರೀತಿಯ ಮಾಸ್ ಸಿನಿಮಾಗಳಲ್ಲಿ ನಟಿಸೋ ಆಸೆ ಇತ್ತು ಮತ್ತು ಅಂತಹ ಮಾಸ್ ಸಿನಿಮಾದ ಅವಶ್ಯಕತೆ ಇಬ್ಬರಿಗೂ ಇದೆ. ಒಟ್ಟಾರೆ ಇಬ್ಬರಿಗೂ ಒಂದು ದೊಡ್ಡ ಬ್ರೇಕ್ ಬೇಕಾಗಿದೆ. ಸೂರಿ ನಿರ್ದೇಶನದ ಈ ಚಿತ್ರಕ್ಕೆ ದೀಪು ಎಸ್ ಕುಮಾರ್ ಸಂಕಲನ ಮಾಡ್ತಿದ್ದು, ಚರಣ್ ರಾಜ್ ಸಂಗೀತ ನಿರ್ದೇಶನ ಈ ಚಿತ್ರಕ್ಕಿದೆ. ಕಲಾ ನಿರ್ದೇಶನವನ್ನ ಸಂತೋಷ್ ಮಾಡ್ತಾ ಇದ್ದು, ಛಾಯಾಗ್ರಹಣ ಶೇಖರ್ ಅವರದ್ದು. ಮೇ ಅಂತ್ಯದಲ್ಲಿ ಈ ಚಿತ್ರದ ಶೂಟಿಂಗ್ ಆರಂಭವಾಗಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.